ಬುಷ್ ಪೇಪರ್ ಗಿಡಗಳು ಅಷ್ಟು ಸುಲಭವಾಗಿ ಸಿಗಲ್ಲ ನಮಗೆ. ಬುಷ್ ಪೇಪರು ಈಗ ಸದ್ಯಕ್ಕೆ ಒಂದು 5-6 ನರ್ಸರಿ ಅಷ್ಟೇ ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲೂ ಪುತ್ತೂರು ಭಾಗದಲ್ಲಿ ಇಬ್ಬರು ಮಾಡ್ತಾಯಿದ್ದಾರೆ, ಮತ್ತು ಕುಂದಾಪುರ ಭಾಗದಲ್ಲಿ ಒಂದಿಬ್ಬರು ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ನಮಗೆ ಶಿವಮೊಗ್ಗದಲ್ಲಿ ಒಂದು 2-3 ಜನ ಮಾಡ್ತಾಯಿರಬೇಕು. ಬುಷ್ ಪೇಪರು ಮಾಡೋ ವಿಧಾನ ಏನಂತಂದರೆ, ಕಾಳುಮೆಣಸಿನಲ್ಲಿ ಅದು ಕುಡಿಯಾಗಿ ಮರಕ್ಕೆ ಹಬ್ಬುತ್ತೆ. ಮರಕ್ಕೆ ಹಬ್ಬತಕ್ಕಂಥ ಕುಡಿ ಇದು. ಇಲ್ಲಿ ನೋಡಿ, ಇದು ಮರಕ್ಕೆ ಹಬ್ಬುವಂಥ ಕುಡಿ. ಆದರೆ ಇಲ್ಲಿ ಸೈಡಲ್ಲಿ ಬಂದಿದೆಯಲ್ಲ ಬ್ರಾಂಚಸ್ಸು, ಇದು ನೆಕ್ಸ್ಟ್ ಫಸಲು ಕೊಡುವಂಥ ಬ್ರಾಂಚಸ್ಸು. ಈ ಫಸಲು ಕೊಡುವಂಥ ಬ್ರಾಂಚಸ್ಸು ನಮಗೆ ಇಷ್ಟು ಗಾತ್ರದ ಬ್ರಾಂಚಸ್ಸು. ಈ ಕಣ್ಣನ್ನು ಉಳಿಸ್ಕೊಂಡು ನಾವು ಕಟ್ ಮಾಡಿ ಪಾಲಿ ಬ್ಯಾಗ್ನಲ್ಲಿ ಹಾಕಿದರೆ ನಿಮಗೆ ನೆಕ್ಸ್ಟು ಇದು ಬುಷ್ ಪೇಪರ್ ಆಗಿ ಕನ್ವರ್ಟ್ ಆಗ್ತದೆ. ನೀವು ಒಂದು 50 ಬುಷ್ ಪೇಪರ್ ಗಿಡಗಳನ್ನ ತಂದು ಚೆನ್ನಾಗಿ ಬೆಳ್ಕೊಂಡು ಆನಂತರ ಅದರಲ್ಲೇ ನೀವು ಜಾಸ್ತಿ ಬುಷ್ ಪೇಪರ್ ಗಿಡಗಳನ್ನ ಮಾಡ್ಕೊಳ್ಬೋದು. ಯಾಕೆಂದರೆ ಗಿಡ ಕೊಂಡ್ಕೊಬರ್ತೀವಿ ಅಂದರೆ ಒಂದು ಗಿಡಕ್ಕೆ 60, 70, 80 ರೂಪಾಯಿ ಈ ಥರ ಎಲ್ಲ ರೇಟ್ ಹೇಳ್ತಾರೆ. ತುಂಬ ಕಾಸ್ಟ್ಲಿ ಆಗ್ತದೆ. ಲಿಮಿಟೆಡಾಗಿ ಒಂದು 10 ಗಿಡ 15 ಗಿಡ ತಂದು ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಂದು 20-30 ಗಿಡ ನೀವು ಮರಕ್ಕೆ ಹಬ್ಬುವಂಥ ಬಳ್ಳಿ ಗಿಡಗಳನ್ನ ಮಾಡ್ಕೊಂಡು ಅದರಲ್ಲಿ ಫಸಲು ಕೊಡುವಂಥ ಬ್ರಾಂಚಸ್ ಬಂದ ಮೇಲೆ, ಅದು ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಫಸಲು ಕೊಡುವಂಥ ಬ್ರಾಂಚಸ್ಗಳನ್ನ ಕಟ್ ಮಾಡ್ಕೊಂಡು ಅದನ್ನೇ ಪಾಲಿ ಬ್ಯಾಗ್ನಲ್ಲಿ ನೀವು ಹಾಕ್ಕೊಂಡು ಮಾಡಿದಾಗ ನಿಮಗೆ ಬುಷ್ ಪೇಪರ್ ಗಿಡಗಳು ಬರ್ತದೆ. ಸೊ ನೋಡಿ, ಇದು ಸ್ವಲ್ಪ ರೋಗ ಬಂದಂಥ ಇದು ಗಿಡ. ಇನ್ನೂ ಸ್ವಲ್ಪ ಸಿಂಪ್ಟಮ್ ಇದೆ. ಟ್ರೀಟ್ಮೆಂಟ್ ಕೊಡ್ತಾನೇ ಇದ್ದೀವಿ. ಒಂದಿಷ್ಟು ಗಿಡ ಹೋಗಿದೆ ನೋಡಿ. ಇದು ರೂಟ್ ಬಾಲ್ ಅಂತೇಳಿ ರೂಟ್ ಬಾಲ್ ತರಿಸಿ ಮಾಡಿದ್ದು. ಆದರೆ ಇಲ್ಲಿ ನಮಗೆ ರೂಟ್ ಬಾಲ್ ಅಷ್ಟು ನೀಟಾಗಿ ಎಸ್ಟಾಬ್ಲಿಷ್ ಆಗಲಿಲ್ಲ. ಸೊ ಬುಷ್ ಪೇಪರ್ ಫ್ಯೂಚರ್ನಲ್ಲಿ ಬಯಲುಸೀಮೆನಲ್ಲಿ ಮಾಡಲಿಕ್ಕೆ ಅನುಕೂಲ. ಯಾಕೆಂದರೆ ಹಬ್ಬು ಪೇಪರ್ ಆದರೆ ನಿಮ್ಗೆ ಏನಾಗ್ತದೆ, ಮರದಲ್ಲಿ ಹಬ್ಬಲ್ಲ, ಜಾರತ್ತೆ ಅನ್ನೋ ಕಂಪ್ಲೇಂಟ್ ಇದೆ. ಬೇರೆ ಥರದ ಕಂಪ್ಲೇಂಟ್ ಇದೆ ನೋಡಿ. ಇದರಲ್ಲೂ ಕೂಡ ನಿಮಗೆ ಹಬ್ಬುವಂಥ ಬಳ್ಳಿ ಬರ್ತದೆ. ಇದು ನೋಡಿ, ಇದೇನಿದೆ ಇದು ಮರಕ್ಕೆ ಹಬ್ಬುವಂಥ ಬಳ್ಳಿ. ಇದನ್ನು ಬುಡದ ನೇರದಲ್ಲಿ ಕಟ್ ಮಾಡ್ಕೊಂಡು ಅದನ್ನು ನೀವು ಕವರ್ಗೆ ಹಾಕೊಂಡು ಬೇರೆ ಬರ್ಸ್ಕೊಂಡು ಮರಕ್ಕೆ ಕೂಡ ಹಬ್ಬಿಸ್ಕೊಳ್ಬೋದು. ಅದರಲ್ಲೂ ಕೂಡ ನಿಮಗೆ ಒಂದಿಷ್ಟು ಮರದ ಬಳ್ಳಿಗಳು ಬರ್ತದೆ ನೋಡಿ. ಇದರಲ್ಲಿ ಫಸ್ಟ್ ನೋಡಿದ್ದು ಹೇಗಿದೆ. ಆಮೇಲೆ ಇನ್ನೊಂದು ಏನಂತಂದರೆ, ಇದು ರನ್ನಿಂಗು ಫ್ಲವರ್. ವರ್ಷ ಪೂರ್ತಿ ನಿಮಗೆ ಹೊಸ ಫ್ಲವರ್ಗಳು ಬರ್ತಾ ಇರ್ತದೆ. ಗಿಡ ಆರೋಗ್ಯವಾಗಿದ್ದರೆ ವರ್ಷ ಪೂರ್ತಿ ನಿಮಗೆ ಹೊಸ ಫ್ಲವರ್ ಬರ್ತಾ ಇರ್ತದೆ. ಆವಾಗವಾಗ ನಿಮಗೆ ಮೆಚುರೇಷನ್ನು ಕೂಡ ಆಗ್ತಾ ಇರ್ತದೆ ನೋಡಿ. ಇಲ್ಲಿ ಇದು ರೋಗದಿಂದ ತುತ್ತಾಗಿರುವಂಥ ಎಲೆ, ಆ ಥರ ರೋಗನೂ ಕೂಡ ಇದೆ. ಸೊ ಅಡಿಕೆ ತೋಟ ನೋಡಿ, ಇದು ಅಡಿಕೆ ತೋಟ. ಈ ಅಡಿಕೆ ತೋಟದ ನಡುವೆ ನಾವು ಮೇಲೆ ಕೂಡ 1-2 ಭಾಗ ಇದೆ, ಅಲ್ಲೂ ಕೂಡ ಬುಷ್ ಪೇಪರ್ ಇದೆ. ಸೊ ಇದು ಗಿರೀಶ್ ಕುಮಾರ್ ಅಂತ ಕೊರಟಗೆರೆ ಹತ್ರ ಮಾಡಿರುವಂಥದ್ದು. ಅವರು ಅಬ್ಸೆಂಟಿ ಫಾರ್ಮರ್ ಆದರೂ ಕೂಡ ಅವರ ಉತ್ಸುಕತೆ ಚೆನ್ನಾಗಿದೆ. ನಾವು ಏನಾದರೂ ವಿಶೇಷ ಮಾಡಬೇಕು ಅಂತ ನೋಡಿ. ಈ ಸಾಲಿನಲ್ಲಿ ಕಾಫಿ ಗಿಡ ಕೂಡ ಹಾಕ್ಸಿದ್ದೀವಿ, ಬರ್ತಾ ಇದೆ ಕಾಫಿ ಆರಾಮ್ಸೆ. ಈ ತೆಂಗಿನ ಸಾಲಲ್ಲಿ ಒಂದೊಂದು ಗಿಡ ನೆಟ್ಕೊಂಡು ಹೋದರೆ ಕಾಫಿ ಕೂಡ ಕೂರಿಸ್ಬೋದು. ಈಗಷ್ಟೇ 6 ತಿಂಗಳಾಗಿದೆ ಇದು ಕಾಫಿ ನೆಟ್ಟಿ. ಕಾಫಿದು ಸ್ವಲ್ಪ ಮಿಲಿಬಗ್ ಪ್ರಾಬ್ಲಮ್ಸ್ ಅದು ಇದು ಅಂತೇಳಿ ಕಾಫಿ ಇದಾಗುತ್ತೆ. ಫ್ಯೂಚರ್ನಲ್ಲಿ ಬಂದಿದೆ ಎಲ್ಲ ನೆಟ್ಟಿದ್ದ ಗಿಡಗಳೆಲ್ಲ, ಕಾಫಿ ಗಿಡಗಳು ಬರ್ತಾಯಿದೆ. ನಾನು ಇದರಿಂದ ಏನು ಹೇಳ್ತೀನಿ ಅಂತಂದರೆ, ನೀವು ಅಡಿಕೆ ಒಂದು ಶಾಪ ಅಲ್ಲ, ಅಡಿಕೆಯಿಂದ ನಿಮಗೆ ವರದಾನ ಇದೆ. ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ನಾವು ಅಡಿಕೆ ಏನೋ ನಮ್ಮನ್ನ ಉಳಿಸುತ್ತೆ ಅಂತೇಳಿ ಅದ್ರ ಹಿಂದೆ ಓಡಿದ್ದೀವಿ. ದಯವಿಟ್ಟು ಅದರ ಬೇರೆ